ಮಧ್ಯದಲ್ಲಿ ಒಂದು ಪ್ರಮುಖ ಅಪ್ಡೇಟ್ ಬರ್ತಾ ಇದೆ. ಕುತಲವಾಡಿ ಸಿನಿಮಾ ನಟ ನಟಿಗೆ ಪೇಮೆಂಟ್ ದೋಖಾ ಮಾಡಿದ್ದಾರಾ ಕುತಲವಾಡಿ ನಿರ್ಮಾಪಕಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಬಹುದೊಡ್ಡ ಆರೋಪ. ಸಿನಿಮಾ ರಿಲೀಸ್ ಆದ್ರೂ ಕೂಡ ಪೇಮೆಂಟ್ ಕ್ಲಿಯರ್ ಆಗಿಲ್ಲ. ಕುತಲವಾಡಿ ಸಿನಿಮಾ ನಿರ್ಮಾಪಕಿಯ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸಹ ನಟ ನಟಿಯರು. ಪೇಮೆಂಟ್ ಕೊಟ್ಟಿಲ್ಲ ಅಂತ ವಿಡಿಯೋ ಹರಿಬಿಟ್ಟಿದ್ದಾರೆ ಮಹೇಶ್. ಪೇಮೆಂಟ್ ಸಿಕ್ಕಿಲ್ಲ ಅಂತ ಸಹನಟಿ ಸ್ವರ್ಣ ತಾಯಿ ಕೂಡ ಕಣ್ಣೀರಾಕಿದ್ದಾರೆ. ಆಡಿಯೋ ಕೂಡ ನಮ್ಮ ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಆಡಿಯೋ ಲಭ್ಯ ಆಗಿದೆ. ಚಿತ್ರ ನಿರ್ದೇಶಕನ ಬಳಿ ಹಣಕ್ಕೆ ಬೇಡಿಕೊಂಡಿರುವ ನಟಿ ತಾಯಿ ಪೇಮೆಂಟ್ ಕೇಳಿದ್ರೆ ಏನು ಧ್ವನಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ ಡೈರೆಕ್ಟರ್. ಏನ್ ಹೇಳಬೇಕಿದಕ್ಕೆ? ಮಗಳ ಸಂಭಾವನೆಗಾಗಿ ನಿರ್ದೇಶಕನ ಬಳಿ ಬೇಡ್ಕೊಂಡಿರ್ತಾರೆ ನಟಿಯ ಅಮ್ಮ ಸ್ವರ್ಣ ಇರ್ತಾರಲ್ವಾ, ಅವರ ತಾಯಿ ಮಾತನಾಡಿರುವಂತಹ ಆಡಿಯೋ ಕೂಡ ಇದೀಗ ನಮ್ಮ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಎಕ್ಸ್ಕ್ಲೂಸಿವ್ ಆದಂತಹ ಆಡಿಯೋ, ನಟಿ ಅಮ್ಮ ಹಾಗೂ ನಿರ್ದೇಶಕನ ಜೊತೆಗಿನ ಆಡಿಯೋ ಸಂಭಾಷಣೆ. ನಿಮಗೆ ಕೆಲಸ ಮಾಡಿದ್ದಕ್ಕೆ ಪೇಮೆಂಟ್ ಕೊಡೋದಕ್ಕೆ ಆಗಲ್ವಾ? ನನ್ನ ಮಗಳು ನಿಮ್ಮನ್ನ ನಂಬಿಕೊಂಡು 3 ತಿಂಗಳು ಕೆಲಸ ಮಾಡಿದಾಳೆ. ನನ್ನ ಮಗಳಿಗೆ ಅಪ್ಪ ಇಲ್ಲ, ನಾನೇ ಅವಳನ್ನ ನೋಡ್ಕೊಳ್ಬೇಕು. ನನಗೆ ಗಂಡ ಇಲ್ಲ, ನಾನು ಅವಳನ್ನ ನಂಬಿಕೊಂಡಿದ್ದೀನಿ. ಬಡವರ ಮಕ್ಕಳ ಹಣ ಕೊಡದೆ ನೀವು ಉದ್ಧಾರ ಆಗ್ತೀರಾ? ನನ್ನ ಮಗಳು ಬೆಳಗ್ಗೆಯಿಂದ ಸ್ನಾನ ಮಾಡಿ ಏನೂ ತಿನ್ನದೆ ಮಲಗಿದ್ದಾಳೆ, ಪೇಮೆಂಟ್ ಕೊಟ್ಟುಬಿಡಿ ಅಂತ ಗೋಗರಿತಾ ಇದ್ದಾರೆ ನಟಿಯ ಸ್ವರ್ಣ ತಾಯಿ. ನಿರ್ದೇಶಕ ಶ್ರೀರಾಜ್ ಜೊತೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ನಟಿಯ ಅಮ್ಮ. ಸಂಭಾವನೆಗಾಗಿ ಗೋಗರ್ದಿದ್ದಾರೆ. ಏರು ಧ್ವನಿಯಲ್ಲೇ ಮಾತನಾಡಿದ್ದಾರೆ ಶ್ರೀರಾಜ್. ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿಲ್ಲ. ಸೊ ಏನ್ ಹೇಳಿದ್ದಾರೆ ಆಡಿಯೋ ಕೂಡ ಲಭ್ಯ ಆಗಿದೆ ನಮ್ಮ ಅಶ್ವವೇಗ ನ್ಯೂಸ್ಗೆ. ಏನ್ ಹೇಳಿದ್ದಾರೆ ನೀವೇ ಕೇಳಿಸ್ಕೊಳ್ಳಿ. ಯಾರು ಮಾತಾಡೋದು ಇದು? ಯಾರು? ಸ್ವರ್ಣನ ಅಮ್ಮ ಮಾತಾಡೋದು ನಾನು. ಹೇಳಿ ಅಮ್ಮ, ಏನು ಹೇಳಿ? ಏನಂತ ಅಲ್ಲ, ಈಗ ನಿಮ್ಮ ಮಕ್ಕಳನ್ನು ನಿಧಾನಕ್ಕೆ ಮಾತಾಡಿ ಅಮ್ಮ. ಹೌದು, ನಿಧಾನಕ್ಕೆ ಮಾತಾಡಿ ಅಮ್ಮ. ಗೊತ್ತುಂಟು ಅವಳ ಅಮ್ಮ ಹತ್ರ ನಿಧಾನಕ್ಕೆ ಮಾತಾಡಿ. ಸರಿ, ನನ್ಗೆ ಗೊತ್ತುಂಟು. ಅವಳ ಹತ್ರ ಕೇಳಿದ್ರೆ ಅವಳು ಗಲಾಟೆ ಮಾಡ್ತಿದ್ದಾಳೆ. ಅವ್ರು ಪೇಮೆಂಟ್ ಕೊಡ್ತಿದ್ರೆ ನಾನು ಏನ್ ಮಾಡುದು? ಅವ್ಳು ಪೇಮೆಂಟೇ ಹಾಕುದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಏನ್ ಮಾಡ್ಲಿ? ಸ್ವರ್ಣನ ಫೋನ್ ಕೊಡ್ಲಿಕ್ಕೆ ಸ್ವರ್ಣನ್ ತಾಯಿಯ ಮಾತಾಡುವ. ಅವಳು ಫೋನ್ ಕೊಡಿ ಅಮ್ಮ. ಸ್ವರ್ಣ ಕೆಲಸ ಮಾಡಿದ್ದು ಪೇಮೆಂಟ್ ನಾನ್ ತಕೊಳ್ಳೋದು. ಫೋನ್ ಕೊಡಿ. ಹೌದು, ಸ್ವರ್ಣಕ್ಕೆ ಯಾಕೆ ಫೋನ್ ಕೊಡ್ಬೇಕು? ಈಗ ಅವಳಿಗೆ ನಾನು ಕೆಲಸ ಮಾಡೋದು ಅವ್ರು ಅಂದ್ರೆ ಅವ್ರು ಮಾತಾಡ್ಬೇಕಲ್ವಾ? ಅವ್ರು ಕೊಡಿ ಫೋನು. ಅವಳು ಮೊನ್ನಿಂದ ಇಚ್ಚಿ ಮಾತಾಡ್ತಿದ್ದಾಳೆ, ನಿಮ್ಮ ಹತ್ರ ಪೇಮೆಂಟ್ ಇಲ್ಲ. ಫೋನ್ ಕೊಡಿ ಅಮ್ಮ ಅಲ್ಲಿ ಸ್ವರ್ಣ ಅವ್ರಿಗೆ. ಸ್ವರ್ಣನ್ಗೆ ಫೋನ್, ಸ್ವರ್ಣ ನಂಗೆ ಫೋನ್ ಕೊಡಿ. ಹೌದು, ಈಗ ನಿಮ್ಗೆ ಪೇಮೆಂಟ್ ಕೊಟ್ಟಿದ್ರೆ ಇಷ್ಟು ರಗಳೆ ಇತ್ತ? ನಾನೇ ಹೇಳ್ತಿದ್ದೆ, ನಾನೇ ರಗಳೆ ಪ್ರಶ್ನೆ ಎಂತದಿಲ್ಲ, ರಗಳೆ ಪ್ರಶ್ನೆ ಎಂತದಿಲ್ಲ. ಫೋನ್ ಕೊಡಿ ಅವ್ರಿಗೆ. ಅಲ್ಲ, ಪೇಮೆಂಟ್ ಕೊಡ್ಬೋದಿತ್ತಲ್ಲ ಅವಳಿಗೆ. ಅವಳಿಗೆ ಫೋನ್ ಕೊಡುದು ಅಂತ ಅವಳು ಮೊನ್ನೆ ಬಂದ್ಲು. ಪೇಮೆಂಟ್ ಕೊಡ್ತಾರೆ ಅಂತಿಲ್ಲ. ಆ ಬಿಸ್ಲಲ್ಲಿ ಮೈಸೂರಲ್ಲಿ ಅಲ್ಲಿ ಇಲ್ಲ ಅಲ್ದು ಪಾಪ ಅವಳ ಬಣ್ಣ ನೋಡಿದ್ರೆ ಸಾಕು. ಅವಳಿಗೆ ತಂದೆ ಇದ್ದಾರೆ, ನಾನು ತಾಯಿ ಇರುದಲ್ಲ ಒಬ್ಳೆ. ಈಗ ಕೆಲಸ ಮಾಡಿ ಫೋನ್ ಕೊಡಿ ಅಮ್ಮ ಅವ್ರಿಗೆ. ಫೋನ್ ಕೊಟ್ರೆ ಏನು ಪ್ರಯೋಜನ ಇಲ್ಲ. ನೀವು ಪೇಮೆಂಟ್ ಮಾತಾಡ್ತೀವಿ, ಕೊಡಿ ಅಮ್ಮ. ಅಲ್ಲ ನಿಮಿಷ ಫೋನ್ ಕೊಡಿ ಅಮ್ಮ. ಅಲ್ಲ ಸರಿ, ಹೌದು. ಅಮ್ಮ ನೀವು ನಿಧಾನಕ್ಕೆ ಮಾತಾಡಿ, ಫೋನ್ ಕೊಡಿ ಅಮ್ಮ. ನಾವು ನಿಮಿಷ ಮಾತಾಡೋಕೆ ಫೋನ್ ಕೊಡಿ. ನಂದು ಬಾಯ ಜೋರು. ಅವಳು ಹೇಳ್ತಾಳೆ, ನಾನು ಅವಳಿಗೆ ಜೋರ್ ಮಾಡಿದ್ದೆ. ನನ್ಗೆ ಕೊಡು ಮಾರತ್ತೆ, ಸಂಘ ಕಟ್ಲಿಕ್ಕೆ ಉಂಟು, ಬ್ಯಾಂಕಿಗೆ ಕಟ್ಲಿಕ್ಕೆ ಉಂಟು, ಅದು ಉಂಟು. ನನ್ ಗಂಡ ಇಲ್ಲ ಕೊಡ್ಲಿಕ್ಕೆ. ಯಾರು ಕೊಡೋರಿಲ್ಲ ನನ್ಗೆ ಯಾರು ಕೊಡ್ತಾರೆ ಹಣ? ಇಲ್ಲ. ಅಮ್ಮ ಅವರು ನಿನ್ನೆ ಒಂದ್ ನಿಮಿಷ ಅಮ್ಮ ಕೇಳಿಸ್ಕೊಳ್ಳಿ. ಹೇಳಿ. ಅರ್ಥ ಆಯ್ತಾ? ನಿಮ್ದು 1000 ಪ್ರಾಬ್ಲಮ್ ಇರುತ್ತೆ, ನಮ್ದು 1000 ಪ್ರಾಬ್ಲಮ್ ಇರುತ್ತೆ. ನಾವು ಅವ್ರು ಕೊಡಲ್ಲ ಅಂತಾನು ಹೇಳಿಲ್ಲ, ಅಥವಾ ಅವ್ರು ಹಂಗೆ ಹೋಗಿ ಅಂತಾನು ಹೇಳಿಲ್ಲ. ಅರ್ಥ ಆಯ್ತಾ? ನೀವು ಸುಮ್ನೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸುಮ್ನೆ ಹಿಂಗಂದ್ರಂಗ್ ಮಾತಾಡ್ಬಿಡಿ. ಅರ್ಥ ಆಯ್ತಾ? ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ. ಅವ್ರಿಗೆ ಫೋನ್ ಕೊಡಲ್ಲ. ಈಗ ಅವಳ ಹತ್ರ ಹೇಳ್ದೆ ನಾ ಪೇಮೆಂಟ್ ಬರ್ಲಿಲ್ವನ? ಇಲ್ಲ, ಅವ್ರು ಕೊಡ್ಲಿಲ್ಲ. ಅವ್ರು ಹಾಗೆ ಹೇಗೆ ನಾಳೆ ಹಾಕ್ತಾರೆ, ನಾಡ್ದು ಹಾಗೆ ಹೀಗೆ ಏನ್ ಕೊಡಿ ಅವ್ರಿಗೆ ಫೋನ್ ಕೊಡಿ, ಹೇಳ್ತೀನಿ ಒಂದ್ ನಿಮಿಷ. ಅವಳಿಗೆ ಫೋನ್ ಕೊಡ್ದೆ ಅಂತದ್ದು. ಅವಳಿಗೆ ಫೋನ್ ಅಲ್ಲ, ಫೋನ್ ತಾನೇ ಕೆಲಸ ಮಾಡಿರೋದು. ಫೋನ್ ಕೊಡಿ ಮಾತಾಡೋದಕ್ಕೆ. ನೀವು ಮಾತಾಡ್ರೆ ಏನ್ ಪ್ರಯೋಜನ? ಅವ್ರು ಎಷ್ಟು ಇಸ್ಕೊಂಡಿದ್ದಾರೆ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅದನ್ನ ಕೇಳಿ ಫಸ್ಟ್. ಮ್ಯಾನೇಜರ್ ಏನ್ ಕೊಟ್ಟಿದ್ದಾರೆ ಎತ್ತ ಅಂತ ಅದನ್ನ ಕೇಳ್ಬೇಕು. ನೀವು ಅದನ್ನ ಬಿಟ್ಬಿಟ್ಟು ಸುಮ್ನೆ ಮಾತಾಡ್ತಾನೆ ಇದ್ರೆ ಕೊಡಿ ಫೋನ್. ನಮ್ಮ ಹತ್ರ ಬಾಯಿ ಮಾತಾಡೋದಕ್ಕೆ ಕೊಟ್ಟಿದ್ದಾರೆ. ಕೊಡಿ ಅಮ್ಮ, ಫೋನ್ ಕೊಡಿ ಅಮ್ಮ. ಅಲ್ಲ, ನೀವು ನಾನು ಹೇಳ್ತಾ ಇಲ್ವಾ? ಫೋನ್ ಕೊಡಿ. ನೀವು ಅಷ್ಟು ಜೋರ್ ಮಾಡುದು ಎಂತದ್ದು? ಮತ್ತೆ ನೀವು ಜೋರಾಗಿ ಮಾತಾಡ್ತಾ ಇಲ್ವಾ ಇಲ್ಲಿ? ನಾವು ನಿಧಾನಕ್ಕೆ ಮಾತಾಡ್ತಾ ಇದ್ರೆ ನೀವೇ ಜೋರ್ ಮಾಡ್ತಾ ಇದ್ರ. ಅಲ್ಲಿ ಫೋನ್ ಕೊಡಿ. ಇಲ್ಲಿ ಅಲ್ಲ, ನನ್ನ ಮಗಳಲ್ಲ ಅವಳು. ಈಗ ನಿಮ್ಮ ಮಗಳು ಕೆಲಸ ಮಾಡಿ ಬಿಟ್ಟಿದ್ದು ನೀವು ಬಿಡ್ತೀರಾ? ಮಗಳು ಪ್ರಶ್ನೆ ಬರಲ್ಲ ಅಮ್ಮ. ಫೋನ್ ಕೊಡಿ ಅವರಿಗೆ. ಫೋನ್ ಅಲ್ಲ, ಅವ್ರಿಗೆ ಯಾರಿದ್ದಾರೆ ಮತ್ತೆ ಕೇಳುವರು? ತಾಯಿ ಎಲ್ಲ ಕೇಳೋದು. ಫೋನ್ ಕೊಡಿ ಅಮ್ಮ ಅವ್ರಿಗೆ. ಅವರಿಗೆ ನನ್ನ ಕಂಪನಿ ಕೆಲಸ ಮಾಡಿರೋದು ಅವ್ರಲ್ವಾ? ನಾನು ಅವ್ರ ಹತ್ರ ಮಾತಾಡ್ತೀನಿ, ಕೊಡಿ ಅವ್ರಿಗೆ. ಅವ್ರ ಹತ್ರ ಎಂತ ಮಾತಾಡುದು? ಅವಳು ಹೌದು, ಅವಳು ನನ್ನ ಹತ್ರ ಗಲಾಟೆ ಮಾಡ್ತಾಳೆ. ನಾನು ಹೇಳೋದನ್ನ ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಫೋನ್ ಕೊಡಿ ಅವ್ರಿಗೆ. ಅವಳಿಗೆ ಫೋನ್ ಏನು ಪ್ರಯೋಜನ ಇಲ್ಲ. ಅವಳಿಗೆ ಒಂದು ಅಲ್ಲೇ ಬಿಟ್ಟು ಬರ್ಬೇಕು. ಎಲ್ಲಿ? ಬೆಂಗಳೂರಲ್ಲಿ ಇರ್ಬೇಕು ಅವಳು. ಯಾರ್ಯಾರ್ದು ಹೆಂಡತಿ ಮಕ್ಕಳದ್ದು ಎಲ್ಲ ಹೊಟ್ಟೆ ತುಂಬಿಸ್ಲಿಕ್ಕೆ ಊರ ಮೇಲೆ ಹೋಗ್ಲಿ ಅವಳು. ಒಂದು ಪೇಮೆಂಟ್ ಅದು ನನಗೆ ಗೊತ್ತಿಲ್ಲ ಅಮ್ಮ. ನಮ್ಗೆ ಏನ್ ಕೆಲಸ ಮಾಡಿದ್ರೆ ನಾವು ಅಷ್ಟು ಮಾತ್ರ ಮಾತಾಡ್ಬೋದು. ಮಕ್ಕಳದ್ದು ಹಣ ಎಲ್ಲ ತಿನ್ಕೊಂಡು ಇವ್ರು ಯಾಕೆ ಉದ್ಧಾರ ಆಗುದು?
ಅಮ್ಮ ನೀವು ಸರಿಯಾಗಿ ಮಾತಾಡಿ. ನಾನ್ ಹೆಂಗಂದ್ರೆ ಸರಿಯಾಗಿ ಮಾತಾಡ್ಬೇಡಿ. ಮಾತಾಡ್ತಿದ್ದೆ. ನಾನು ನೋಡಿ ನನ್ಗೆ ಗಂಡ ಇಲ್ಲ, ಅವಳನ್ನ ನಂಬ್ಕೊಂಡು ನಾನಿದ್ದೇನೆ, ಗೊತ್ತಾಯ್ತಲ್ಲ. ಅದು ಪೇಮೆಂಟೇ ಹಾಕ್ಲಿಲ್ಲ, ನಾನೆಂತ ಬೆಳ್ಳಿಗೆ ಹೋಗುದಾ? ಎಲ್ಲರೂ ಫೋನ್ ಹೇಳ್ತಾರೆ ಕೊಡಿ ಅಮ್ಮ ಅವ್ರಿಗೆ. ಮಗಳು ಬ್ಯಾಂಗ್ಳೂರಿಗೆ ಹೋಗಿದ್ದಾಳೆ, ಬ್ಯಾಂಗ್ಳೂರಿಗೆ ಹೋಗಿದ್ದಾಳೆ. ಹೆಸರು ಸೈ ಬಿಟ್ರೆ ಒಂದು ಪಾಪ ಅವಳಿಗೆ ಎಂತದೂ ಇಲ್ಲ. ಅಮ್ಮ ಅವ್ರಿಗೆ ಫೋನ್ ಕೊಡಿ, ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ, ಒಂದ್ ನಿಮಿಷ ಫೋನ್ ಅವಳು ಕೊಡಿ. ನನ್ನ ಹತ್ರ ಗಲಾಟೆ ಮಾಡಿ ಮೊಬೈಲೇ ಬೇಡ ನನ್ಗಂತಿದ್ಲು ಅವಳು. ನಾನೇ ನಂಬರ್ ಕೊಡು 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 ಅಂತ ಹೇಳಿ ಅವಳು ಅಳ್ತಾ ಕೂತಿದ್ಲು. ಇವತ್ತು ಊಟ ಸರಿ ಮಾಡ್ಲಿಲ್ಲ, ಸ್ನಾನ ಮಾಡಿ ಮಲ್ಕೊಂಡಿದ್ದಾಳೆ. ನಾನು ಕೆಲಸದಿಂದ ಬರ್ತೇನೆ ಅಂತ ಬರೋದು ನೋಡಿ ಅಮ್ಮ, ಪೇಮೆಂಟ್. ನೀವು ಒಂದ್ ನಿಮಿಷ ಅಮ್ಮ, ನೀವು ಅವ್ರ ಜೊತೆ ಕಾಲ್ ಮಾಡಿ ಮಾತಾಡ್ಸಿದ್ರೆ ಮಾತಾಡಿ ಅಮ್ಮ, ಇಲ್ಲ ಫೋನ್ ಕಟ್ ಮಾಡ್ತೀನಿ. ಸ್ವರ್ಣ ಅವ್ರ ಜೊತೆ ನಾನು ಮಾತಾಡ್ತೀನಿ. ಸ್ವರ್ಣ ಅವ್ರು ಕೊಡಿ ಫೋನು. ನೀವು ಕೇಳೋ ರೈಟ್ಸೇ ಇಲ್ಲ. ಅವ್ರ ಆರ್ಟಿಸ್ಟ್, ಅವ್ರು ನಾವು ಅವ್ರ ಜೊತೆ ಮಾತಾಡ್ಕೊತೀವಿ. ನನ್ಗೆ ಕೇಳೋ ರೈಟ್ಸ್ ಇಲ್ವಾ? ಯಾರು ಮಾತಾಡೋದು ಇದು? ಯಾರು? ಸ್ವರ್ಣನ ಅಮ್ಮ ಮಾತಾಡುದು ನಾನು. ಹೇಳಿ ಅಮ್ಮ, ಏನು ಹೇಳಿ? ಏನಂತ ಅಲ್ಲ, ಈಗ ನಿಮ್ಮ ಮಕ್ಕಳನ್ನು ಅಮ್ಮ ನಿಧಾನಕ್ಕೆ ಮಾತಾಡಿ ಅಮ್ಮ, ಹೌದು, ನಿಧಾನಕ್ಕೆ ಮಾತಾಡಿ, ನಿಧಾನಕ್ಕೆ ಮಾತಾಡಿ ಅಮ್ಮ. ಗೊತ್ತುಂಟು ಅವಳ ಅಮ್ಮ ಹತ್ರ ನಿಧಾನಕ್ಕೆ ಮಾತಾಡಿ. ಸರಿ, ನನ್ಗೆ ಗೊತ್ತುಂಟು. ಅವಳ ಹತ್ರ ಅಮ್ಮ. ಕೇಳಿದ್ರೆ ಅವಳು ಗಲಾಟೆ ಮಾಡ್ತಿದ್ದಾಳೆ. ಅವ್ರು ಪೇಮೆಂಟ್ ಏನಂತ? ಕೊಡ್ತಿದ್ರೆ ನಾನು ಏನ್ ಮಾಡುದು? ಅವಳು ಪೇಮೆಂಟೇ ಹಾಕುದಿಲ್ಲ, ಅವ್ರು ಪೇಮೆಂಟೇ ಹಾಕುದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಸ್ವರ್ಣ ಏನ್ ಅವ್ರಿಗೆ ಮಾಡ್ಲಿ? ಫೋನ್ ಕೊಡಿ. ಸ್ವರ್ಣ ಸ್ವರ್ಣನ ಅವ್ರು- ಫೋನ್ ಕೊಡ್ಲಿಕ್ಕೆ ಸ್ವರ್ಣನ್ ತಾಯಿಯ ಮಾತಾಡುವ, ಅವಳು ಸ್ವರ್ಣ ಅಳ್ತಿದ್ದಾಳೆ. ಅವರು ನಾನೊಬ್ಬ ರಂಗಭೂಮಿ ಕಲಾವಿದ ಮತ್ತು ಸಿನಿಮಾ ಸೀರಿಯಲ್ ಕೂಡ ಅಭಿನಯಿಸ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಆಗಸ್ಟ್ 1 ಕೊತ್ತಲವಾಡಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಅದು ನಮ್ಮ PA ಪ್ರೊಡಕ್ಷನ್ನ ಮೊದಲ ನಿರ್ಮಾಣ. ಅದರ ಮಾಲೀಕರು ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಮೇಡಮ್. ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಶ್ರೀರಾಜ್ ಅಂತ, ಮತ್ತು ಹೀರೋ ನಮ್ಮ ಪೃಥ್ವಿ ಅಂಬರ್ ಸರ್. ನನ್ನ ನಟನೆ ಬಂದು ಪೃಥ್ವಿ ಅಂಬರ್ ಸರ್ರ ಸಹ ನಟನಾಗಿ 3 ತಿಂಗಳಕ್ಕೂ ಹೆಚ್ಚು ಕಾಲ ಅವ್ರ ಜೊತೆ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ನಾವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಿರ್ದೇಶಕರ ಕಡೆಯಿಂದ, ಅಂದರೆ ನೇರವಾಗಿ ಪ್ರೊಡಕ್ಷನ್ ಕಡೆಯಿಂದಾಗಲಿ ಮ್ಯಾನೇಜರ್ ಕಡೆಯಿಂದಾಗಲಿ ಬಂದದ್ದಲ್ಲ. ನಮಗೊಂದು ಪ್ಯಾಕೇಜ್ನ ಮಾತಾಡಿದರು ನಿರ್ದೇಶಕರು, ತಿಂಗಳಿಗೆ ಇಷ್ಟು ಮತ್ತು ಡೈಲಿ ಕನ್ವೀನ್ಸ್ ಇಷ್ಟಿರುತ್ತೆ ಮಾಡಿ ಅಂತ ಅಂದರು. ನಾವು ಕೂಡ ಖುಷಿಯಾಗಿ ಒಪ್ಕೊಂಡಿದ್ದು. ಸಿನಿಮಾ ಶುರುವಾಗೋದಕ್ಕೂ ಮುಂಚೆನೇ ಒಂದು ಅಡ್ವಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದರು. ಸಿನಿಮಾ ಮುಹೂರ್ತ ಆಯಿತು. ಮುಹೂರ್ತದಲ್ಲಿ ಕೇಳಿದ್ರು, ಅವರು ಇನ್ನೂ ಪ್ರೊಡಕ್ಷನ್ನಿಂದ ಅಮೌಂಟ್ ಬಂದಿಲ್ಲ, ಬಂದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾವು ಸಿನಿಮಾ ಶುರುವಾಯಿತು. ಸಿನಿಮಾ ಶೆಡ್ಯೂಲು, ಫಸ್ಟ್ ಶೆಡ್ಯೂಲ್ ಆಯಿತು, ಸೆಕೆಂಡ್ ಶೆಡ್ಯೂಲ್ ಆಯಿತು, ಕಂಪ್ಲೀಟ್ ಸಿನಿಮಾನೇ ಮುಗೀತು, ಸಾಂಗು ಮುಗೀತು, ಫೈಟು ಮುಗೀತು. ಅವ್ರು ಎಷ್ಟು ಬಾರಿ ಕೇಳಿದ್ರು, ಇನ್ನೂ ಪ್ರೊಡಕ್ಷನಿಂದ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾನೆ ಬಂದರು. ಕೊನೆಗೆ ಡಬ್ಬಿಂಗ್ ಅಂತಕ್ಕೆ ಬಂತು. ಡಬ್ಬಿಂಗ್ ಕರೆದ್ರು, ಓದೋ ಡಬ್ಬಿಂಗ್ ಮುಗಿಸಾದ್ಮೇಲೆ ಸರ್ ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಕೇಳಿದ್ರು. ಆಗಲೂ ಕೂಡ ನಮ್ಮ ನಿರ್ದೇಶಕರು ಇನ್ನೂ ಕೂಡ ಪ್ರೊಡಕ್ಷನಿಂದ ಪೇಮೆಂಟ್ ಬಂದಿಲ್ಲ, ಬಂದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳಿ ಸಮಜಾಯಿಸಿ ಕೊಟ್ಟು ಕಳಿಸಿದ್ರು. ಅದಾದ ನಂತರ ನಮ್ಮ ಕರೆಗಳನ್ನ ಸ್ವೀಕರಿಸ್ತಾ ಇರಲಿಲ್ಲ.